ಯಾವ್ದು ಫೋನ್ ಬರ್ತಿದ್ದಿಲ್ಲ. ಹಲೋ, ನಾನ್ ಕಣಕ ರತ್ನಿ. ಹೇಳ್ ರತ್ನಿ, ವಿಷಯ ಗೊತ್ತಾಯ್ತಿಲ್ಲಕ್ಕ. ಅದೇನ್ ವಿಷಯ ಗೊತ್ತಿಲ್ಲ ಕಣ. ಗೌರಕ್ಕ ಕೋಮಾಗ ಹೊಂಟದಂತೆ. ಓಹೋ ಹೋ, ಕೋಮಾಗ ಹೋಗಿದ್ದಾಳಂತ. ಪಾಪ. ಅಲ್ಲ ರತ್ನಿ, ಒಂದ್ ಮಾತು ಹೇಳಿದಾಳೆ ನೋಡು. ತಡಿ ಪಕ್ಕ ಪರ ಇದ್ದೀವಿ, ಅವ್ರನ್ನ ಕರೀವ ಅಂತ ಅಂದೆ. ಹೋಗವಳೆಲ್ಲ ಏನು ಅಯ್ಯೋ ಅಳಗೇನ್ ರತ್ನಿ, ದುಡ್ಡಕ್ ಬರಾನೆ. ಮನೆಯಲ್ಲ ಮಗ ಗುಡ್ ಮಾರ್ಕೊ ಬಂದವನೆ. ಹೋಗವಳ ಬಾ. ಅಯ್ಯೋ ಏನ್ ರತ್ನಿ, ಅವಳು ಕಾಡಿದೆ ಹೋದ್ರೆ. ಅಯ್ಯ ನಾವು ಸಾಯ್ದೆ ಬದುಕಿದ್ರತ್ತಾಗೆ ನಾವು ಒಂದ್ ದಿವಸ ಹೋಗುವ ಬಾ. ಏನ್ ಅವಳೆ ಹೋಗ್ದಾಳೆ. ಅಯ್ಯ ಬಾ ರತ್ನಿ, ದುಡ್ಡಿದ್ರೇನು ಯಾರ್ ಕರ್ಕೊ ಹೋಗಳ್ರಿ. ಹೋದ್ರು ಹೋಯ್ತಾಳೆ. ಹಲೋ ಹಲೋ ರತ್ನಿ, ಇವಳೆ ಹೊಂಟೋದ್ಲೇನ ಕಣ. ಅಕ್ಕ ಹ್ಯಾಪಿ ಹೋಲಿ ಅಕ್ಕ. ಅಕ್ಕ ನೀನ್ ಮದ್ವೆ ಆಗಿ ಪಾಪು ಆದ್ಮೇಲಿಂದ ನನ್ ಜೊತೆ ಹೋಲಿ ಆಡಕ್ಕೆ ಬಂದಿಲ್ಲ. ಬಾ ಅಕ್ಕ. ಇಷ್ಟೇನಾ? ಪೂರ್ತಿ ಪ್ಯಾಕೆಟ್ ತಗೋಬಾ, ಹೊರ್ಗಡೆ ಆಡೋಣ. ಕುಚ್ ತೋ ಗಡ್ಬಡೆ. ಹೋಲಿ ಅಂದಿ ಹೋಲಿ. ನನಗಂತೂ ಬೆಳಗ್ಗೆ ರಾತ್ರಿ ಇದ್ರ ಕಕ್ಕಾವಾಚಿ ಸಾಕಾಗೋಗೈತೆ. ನಿಮ್ದು 5 days ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ. ಟ್ಯಾಬ್ಲೆಟ್ ತಗೋರಿ, ಒಂದು 5 days ಆದ್ಮೇಲೆ ಬನ್ನಿ. ಓಕೆ ಮೇಡಮ್, ಕನ್ಸಲ್ಟೇಷನ್ ಫೀಸ್ ಅಷ್ಟೇ 100 rupees. ಮೇಡಮ್ 200 ಅದಾರ. ಚೇಂಜ್ ಕೊಡು. ನನ್ನ ಹತ್ರ 100 ರೂಪಾಯಿದ ಚೇಂಜ್ ಅದೇ ಕೊಡಕ್ ಹೋಗಿ. ಅಯ್ಯೇ ಹೇಳ್ಬೇಕಿಲ್ಲ, ನಾನು ಸುಮ್ಮ ಗೊತ್ತಿಲ್ಲ. ಸರ್ ನಮ್ಮ ರೊಕ್ಕ ವಾಪಸ್ ಕೊಡ್ರಿ. ಚೇಂಜ್ ಅದಾರ. ಬಾ. ಎಷ್ಟು ಕೊಟ್ರ? ಏನಾಯ್ತು? ಕಡೆಗೆ ಎಷ್ಟು ಬಂತು ಕೊಟ್ರ? ಏನಿಲ್ಲ, ಏನಾಯ್ತು? 100 ರೂಪಾಯಿ ಮೊದಲೇ ಇತ್ತು. ಹೋಗತಿ ನನ್ ಡಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? ಕುಲ್ಕಬೇಡ ಸಿಲ್ಕು, ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಕುಲ್ಕು. ಪಿಸ್ತೂಲೆ, ಹಾಣ ನಾವೊಂದ್ ಮಾತೈತೀನಿ, ತಪ್ಪು ತಿಳ್ಕೊಳಲ್ಲ. ಇಲ್ಲ ನಾ ಹೊಟ್ಟೆ ತಪ್ಪು ತಿಳ್ಕೊಳಲ್ಲ. ನೀ ಏಕ್ ನಂಬರ್ ಲಫಂಗಿದಿ, ಜಗದಾಗಿಲ್ದ ಹುಸುಳೆ ಮಗ ಇದಿ. ಯಾವ ಹುಡುಗಿಯರ ನಿನಗೆ ನೋಡಿದ್ರೆ ವಾಂತಿನ ಮಾಡ್ಕೋತಾರ. ಅಣ್ಣ ನಾವೊಂದ್ ಮಾತು ಹೇಳ್ತೀನಿ, ತಪ್ಪು ಇಲ್ಲ, ನಾ ತಪ್ಪು ತಿಳ್ಕೊತೀನಿ. ನೀ ಹೊಟ್ಟಿಗೆ ಉಂಡಿ ತಿತಿ ಉಂಡಿ. ಇದಕ್ಕೆ ಹಿಂಗ್ ಮಾಡ್ಕೊತಿದಾರೆ. ಇನ್ನೇನ್ ಮಾಡವ್, ಚಿಕ್ಕ ಚಿಕ್ಕ ನೀವೇ ಮದ್ವೆ ನಮ್ ತೊಟ್ಟ ಮೈಲಿ ನಮ್ ತಡಿಬೇಡ ಬಿಡ್ಲ. ಅಯ್ಯೋ ಅಣ್ಣ, ಹುಡುಗಿರಿ ಬೆಳೆಸ್ಕೊಳ್ಳೋದು ತುಂಬಾ ಈಸಿ. ಬನ್ನಿ ನಾನು ಹೇಳ್ಕೊಡ್ತೀನಿ. ಅಗ್ಗೆ ಬೀಜಾಕ ಫಸ್ಟ್ ನೀಟಾಗಿ ಸ್ನಾನ ಮಾಡಿ ಒಂದೊಳ್ಳೆ ಬಟ್ಟೆ ಹಾಕೊಳ್ಳಿ. ಹಂಗೆ ಘಮ ಘಮ ಅನ್ನೋ ಸೆಂಟ ಹೊಡ್ಕೊಳ್ಳಿ. ಹುಡುಗಿರ್ನ ಬೀಟ್ ಹಾಕಕ್ಕೆ ಸರಿಯಾದ ಜಾಗ ಬಸ್ ಸ್ಟ್ಯಾಂಡ್. ನೀವು ಅಲ್ಲಿ ನಿಂತ್ಕೊಳ್ಳಿ, ಯಾವ್ದಾದ್ರು ಹುಡುಗಿ ಬಂದ್ರೆ ಸಿಗ್ನಲ್ ಕೊಡ್ತೀನಿ. ಅಣ್ಣ, ಇಲ್ಲೊಂದು ಹುಡುಗಿ ಬತ್ತಾವಳ, ಅವಳಗ ಯಾರು ಲವರ್ ಇಲ್ಲ, ಇಬ್ರಲ್ಲೊಬ್ರು ಪಟಾಯಿಸ್ಕೊಳ್ಳಿ. ಮಸ್ತ್ ಪೀಸು, ಸಕ್ಕತ್ತಾಗವಳೆ ಮಗ, ಸಕ್ಕತ್ತಾಗವಳೆ. ನಾನೇ ಪ್ರಪೋಸ್ ಮಾಡ್ತೀನಿ.
ಮಗ ಅವಳು ಸಕ್ಕತ್ತಾಗವಳೆ, ನಾನೇ ಪ್ರಪೋಸ್ ಮಾಡ್ತೀನಿ. ಅವಳ್ದಿ ಕಣ್ಣಾಕ್ ಬೇಡ ನಿಮ್ಮ ಒಬ್ಬ ಚಟ್ಟ. ನಿಮ್ಮ ವಾಪ ಚಟ್ಟ. ಅಣ್ಣ ಹಿಂಗ ಆಡತ್ತಿ ಇಬ್ರು ಸಿಂಗಲ್ ಆಗಿರೋದು. ಇಬ್ರು ಹೋಗಿ ಹೇಳಿ ಯಾರನ್ನಾರು ಒಬ್ಬರನ್ನ ಒಪ್ಕೋತಾಳ. ಸರಿ ಇಬ್ರು ಪ್ರಪೋಸ್ ಮಾಡೋ, ಯಾರಿಗೈತಾರ ಅವ್ರ ಗಾಲಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಅಂಕಲ್. ಅಂಕಲ್ ಅಂದ್ಬಿಟ್ಟ. ಒಬ್ಬನು ನನ್ನ ಫ್ರೆಂಡ್ ಹೊಡೆದಿದ್ದಾನ ಮಾರಾಯ, ಪ್ರಾಣ ಹೋಗುತ್ತಿದೆ ಮಾರಾಯ. ಒಂದು ಬೇಗ ಬಾ, ನೀನು ಏನ್ ಕಾಮಿಡಿ ಮಾಡ್ತಿದ್ಯಾ ಮಾರಾಯ? ಭುಜಂಗ, ನಾ ಬಂಕಾಪುರದವಲ್ಲಿ ಹಾದ್ರಗಿತ್ತಿಗೆ ಯಾರ್ಲೇ ನೀನ ಏನ? ಏ ಭುಜಂಗ, ಇದು ಬೈದಾಡುವ ಸಮಯವಲ್ಲ ಭುಜಂಗ, ಬೇಗ ಬಾ ಭುಜಂಗ. ಯಾವ್ರಿ ನೀವು? ನಮ್ದು ಮಂಗಳೂರು. ನೀನು ನನ್ನ ಫ್ರೆಂಡ್ ಸ್ನೇಹಿತನಾಗಿ ಈಗ ಮಾತಾಡುತ್ತಿದ್ಯಲ್ಲ ಮಾರಾಯ ನೀನು. ನಾವ್ ಯಾವಾಗ ನಿಮ್ಗೆ ದೋಸ್ತಾಗಿನೋ ಮಾರಾಯ? ಭುಜಂಗ ಕಾಮಿಡಿ ಮಾಡಿದಾರ ಭುಜಂಗ, ನೀನು ಬೇಗ ಬಾ, ಅವನು ಪ್ರಾಣ ಹೋಗುತ್ತಿದೆ. ನಿನ್ ಯಾರಿಗೆ ಕಾಲ್ ಮಾಡ್ಲಿಲ್ಲ ಭುಜಂಗ? ನಿನ್ನ ಹತ್ರ ನನಗೆ ಕ್ಯಾಪ್ಟನ್ ಸ್ನೇಹಿತನಿದ್ದಾನೆ, ಪ್ರೀತಿಯ ಸ್ನೇಹಿತ ನನಗೆ ಯಾರಿದ್ದಾನೆ ಭುಜಂಗ? ನಾ ಯಾವಾಗ ನಿನ್ ಪುಟಾಕ್ ದೋಸ್ತಿ ಮಾಡೇನು ಮಾರಾಯ? ಯಾರ್ ನಿನ್ ಹೆಸರು? ಭುಜಂಗ ಹೇಳದ್ ಕೇಳು ಭುಜಂಗ, ಇಲ್ಲಿ ಒಬ್ಬ ಮಂಡೆ ಹೊಡಿಬೇಕು. ನನ್ನ ಸ್ನೇಹಿತನ ಮಂಡೆ ಹೊಡೆದಿದ್ದಾನೆ, ನಾನು ಅವನ ಮಂಡೆ ಹೊಡಿಬೇಕು. ನಂದ ಹೊಡಿಬಾರ, ಯಾ ಬೊಲ್ಡಿ ಮಗಾಜಿನ ನಂದ ಹೊಡೆದ್ ಹೋಗ್ಬಾತ್ತಕ. ನೀನು ನನಗೆ ಬೈದಾಡು, ನನಗೆ ಬೇಜಾರಿಲ್ಲ. ನನ್ನ ಫ್ರೆಂಡ್ ನನಗೆ ಉಳಿಬೇಕಂದ್ರೆ ನೀನು ನನ್ನ ಸ್ನೇಹಿತನ ಬರಬೇಕು ಭುಜಂಗ ನೀನು. ಏ ಯಾರು ಅಪ್ಪ ನಮ್ಮ ಮಕ್ಕಂಡ ನೀವು ಮಾರಾಯ? ಇಷ್ಟ ಇಲ್ಲ ಅಂದ್ರೆ ಸ್ಕ್ರಾಲ್ ಮಾಡ್ಬೋದು. ಅದನ್ ಬಿಟ್ಟು ಯಾಕೆ ಬ್ಯಾಡ್ ಕಾಮೆಂಟ್ಸ್ ಹಾಕ್ತೀರಿ? ಇರೋದು ಒಂದ್ ಲೈಫ್, ಎಂಜಾಯ್ ಮಾಡಿ. ಸತ್ ಮೇಲೆ ಏನು ತಗೊಂಡ್ ಹೋಗಲ್ಲ ಅಲ್ವೇನೆ? ನೀವ್ ಹಾಕೋ ಬಟ್ಟೆನೂ ಹರಿದು ನಿಮ್ನ ಚಿತೆ ಒಳಗಡೆ ಹಾಕಿ ಸುಡ್ತಾರೆ. ಯಾಕೆ ಮನ್ಸ್ತಾಪ, ಯಾಕೆ ಕೋಪ, ಯಾಕೆ ಬೈಯೋದು? ವೈ ಬ್ರೋ? ಸೊ ಇದ್ರ ಬಗ್ಗೆ ನಮ್ಮ ಅಕ್ಕನ್ಗೆ 2 ಮಾತನ್ನ ಈಗ ಕೇಳ್ತೀನಿ, ಕೇಳಿಸ್ಕೊಳ್ಳಿ ಏನ್ ಹೇಳ್ತಾಳೆ. ಹೇಳ್ ಸುಬ್ಬು, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಜ, ನಿನ್ ಲೈಫು ನೀನ್ ಹೆಂಗಾದ್ರೂ ಇರೋ. ನೀನ್ ಏನ್ ನನ್ ಹೇಳ್ತಿ ನನ್ ಬಾಳಿಗೆ ಬೆಳಕ್ ಕೊಡೋಳ್ ತರ ಕೈ ಹಿಡ್ಕೊಂಡು ಕಿರ್ಬಳ್ ಹಿಡ್ಕೊಂಡು ಸತ್ಪತ್ ಸತ್ಪತ್ ಸತ್ ಸತ್ ಸತ್ಪತ್ ಸತ್ಪತ್ ಸತ್ ಸತ್ಪತ್ ಸತ್ಪತ್ ಸತ್ ಸಪ್ತಪತಿ ತುಳಿದು. ಯಾವ ಪತಿ? ಸಪ್ತಪತಿ ತುಳಿದು ನಾನ್ ಬೆನ್ನತ್ ಬಂದ್ಲು. ಆದ್ರೆ ಅಕ್ಕಿ ನನ್ ಬಾಳೆ ಕತ್ಲು ಮಾಡೋದ್ಲು. ದುರ್ವಿಧಿಯೇ ಮಾಮ, ನಿಮ್ ಹೆಂಡತಿ ನಿನ್ನ ಬಾಳೆ ಯಾಕೆ ಕತ್ಲು ಮಾಡಿದ್ಲಿ ಗೊತ್ತೈತನ? ನೀ ಯಾವಾಗ ಸತ್ ಬಂದಿ ನೋಡ, ಅವಾಗ ನೀನ್ ಬಾಳೆ ಕತ್ಲು ಮಾಡಿಬಿಟ್ರು ನೋಡ. ಜೊತೆಗಿರೋರು ಯಾವತ್ತೂ ಜೊತೆಗಿರ್ತಾರೆ, ಬಿಟ್ಟು ಹೋಗೋರು ಯಾವತ್ತೂ ಬಿಟ್ಟು ಹೋಗ್ತಾರೆ. ನಾವು ಬಿಟ್ಟು ಹೋಗೋರ್ ಬಗ್ಗೆ ವಿಚಾರ ಮಾಡಬಾರ್ದು, ಜೊತೆಗಿರೋರ್ ಬಗ್ಗೆ ಮಾತ್ರ ವಿಚಾರ. ಟ್ರಂಪ್ಗೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಕ್ ಬರುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ನಾನು. ನೋಡಿ, ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ. ಅವ್ರಿಗೆ ಕಲಾಚಾರ, ಸಭ್ಯತೆ ಎಲ್ಲ ಕೂಡ ಇದೆ. ಆದ್ರೆ ತಿನ್ನೋಕ್ಕೂ ಗತಿ ಇಲ್ದಿರೋ ಬಿಕ್ನಾಸಿ ನನ್ ಮಕ್ಳು ಅಂದ್ರೆ ಇವಳೆ ಅಲ್ವೇನೋ? ನೋಡಿ ಕಿತ್ತೋಡ್ ನನ್ ಮಗ ಹೆಂಗ್ ಹಲ್ ಕಿರಿತಾ ಇದ್ದಾನೆ ಅಂತ ಯುದ್ಧ ಮಾಡ್ತಾರಂತೆ. ಆಶಾ ಪ್ರಿಯಾ ಫೋನ್ ಮಾಡಿದ್ದಾರೆ. ಒಂಚೂರು ಸ್ಪೀಕರ್ ಹಾಕ್ರಿ, ಕೈ ಬೆಟ್ಟಿದೆ. ಹಲೋ ಆಶಾ ಅವ್ರೆ? ಹಲೋ ಪ್ರಿಯಾ, ಹೇಳಿ. ನಮ್ಮ ಮನೇಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಪೃಥ್ವಿ ಅವರಿದ್ರೆ ಕಳಿಸ್ತೀರಾ? ಮನೇಲಿ ಬೇರೆ ಯಾರು ಇಲ್ಲ. ಅಯ್ಯೋ, ಜಸ್ಟ್ ಈಗಷ್ಟೇ ತರಕಾರಿ ತರಕ್ ಹೋದ್ರು ಪ್ರಿಯಾ. ಸಾರಿ, ಅವ್ರು ಇದ್ದಿದ್ರೆ ಕಳಿಸ್ತಾ ಇದ್ದೆ. ಹೌದಾ? ಭಯ ಆಗ್ತಿದೆ, ತುಂಬಾ ದೊಡ್ಡದಿದೆ ರೀ, ಹೆಗ್ಣ ತರ ಇದೆ. ದೊಡ್ಡದಾ? ಅಯ್ಯೋ ಆಶಾ, ಸಾಮಾನ್ ತಂದಿದ್ದೀನಿ, ಎಲ್ಲಿಡ್ಲಿ? ಪ್ಲೀಸ್ ಸ್ವಲ್ಪ ಅವರಿದ್ರೆ ಕಳಿಸಿ. ವಿಷ್ಣು ಆರ್ಟಿಸ್ಟ್ ಬೇಕು ಅಂದಲ್ಲ, ಒಂದು ಆಡಿಷನ್ ವಿಡಿಯೋ ಕಳಿಸಿದೆ ನೋಡು. ಸೋಮಣ್ಣವ್ರೆ ನೀವು ಬನ್ನಿ, ರಾಮಣ್ಣವ್ರೆ ನೀವು ಬನ್ನಿ, ಇಬ್ಬರು ಕೂಡಿ ಬನ್ನಿ. ಹಿಂಗೆ ಮೇಲ್ ಆರ್ಟಿಸ್ಟ್ ಹಾಕದ ಇಲ್ಲ ಫೀಮೇಲ್ ಆರ್ಟಿಸ್ಟ್ ಹಾಕದ?
ನೋಡು ಇದು ತಪ್ಪು. ಬೇಕಂದ್ರೆ ನನ್ ಕಷ್ಟ ಐತೆ ಅಂತ ಕೇಳ್ಬಿಟ್ಟು ಇಸ್ಕೋ, ಕಳ್ತನೆಲ್ಲ ಮಾಡಬೇಡ ನೀನು. ಇಟ್ಕೋ ನಿನ್ ಕಾಸು. ಈ ಕಡು ನನ್ಗೆ 500 ರೂಪಾಯಿ ಸಾಲ. ನೀನ್ ಒಂದ್ ಕೆಲ್ಸ ಮಾಡು, ಇಲ್ಲಿ ಕತ್ಕೊಬಿಡು. ಮತ್ತೆ ನಾನ್ ನಿನ್ಗೆ 500 ರೂಪಾಯಿ ಕೊಡೋದು, ನಿಮ್ ಮನೆ ಹತ್ರ 106 ಸತಿ ದಿವಸಕ್ಕೆ ಓಡಾಡೋದು, ಅದೆಲ್ಲ ಏನ್ಗೆ? ನನ್ಗ್ ಮನ್ಸ್ ಶಾಂತಿ ಆದ್ರೂ ಇರುತ್ತೆ. ಅವ್ನ್ ಕಾಸು ಕಳ್ತನ ಆಗೈತು ಅಂತ ಎತ್ಕೊಬಿಡು. ಆಯ್ತು, ನಿನ್ ಮುಂದೆ ನೋಡು. ಎತ್ಕೊಂಡ ಬಿಡಿ. ಇಲ್ಲೊಂದು ಸೇನಾಕಮ್ಮ. ಸರಿ ಕಣಮ್ಮ, ಇನ್ಶೂರೆನ್ಸ್ ದುಡ್ಡು ನೆಕ್ಸ್ಟ್ ತಿಂಗಳು ನಿಮ್ಮ ಅಕೌಂಟ್ಗೆ ಬರುತ್ತೆ. ತುಂಬಾ ಉಪಕಾರ ಆಯ್ತು ಸಾ. ಅಲ್ಲ ಕಣಮ್ಮ, ನಿಮ್ಮ ಹಸ್ಬೆಂಡ್ ಏನಾಗಿ ಸತ್ತಿದಮ್ಮ? ವಿಷ ಕುಡ್ದು ಸಾ. ಮತ್ತೆ ಬಾಡಿ ಮೇಲೆಲ್ಲ ಗಾಯ ಇತ್ತು ಅಂತ ಹೇಳಿದ್ರಲ್ಲ? ಅಯ್ಯೋ ಸಾ, ವಿಷ ಕುಡಿಯಲ್ಲ ಅಂತ ಹಠ ಮಾಡ್ತಿದ್ನ. ಹಿಟ್ಟಿನ ದೊಣ ತಕ ಮಡಗ್ದಿ, ಆಮೇಲೆ ಕುಡಿದ್ನ. ಈಗಿನ ಕಾಲದಲ್ಲಿ ಚಿನ್ನ, ಮುದ್ದು, ಬಂಗಾರ ಅಂತ ಹೇಳೋರು ಯಾರಿಗ್ ಬೇಕಾದ್ರೂ ಸಿಗ್ತಾರೆ. ಆದ್ರೆ ನನ್ ತರ ನಿನ್ನ ಬೇವರ್ಸಿ, ನಾಯಿ, ಬಿಕ್ನಾಸಿ ಅಂತ ಹೇಳೋರು ಸಿಗ್ತಾರೆ ಹೇಳು? ಪುಣ್ಯ ಪುಣ್ಯ ಮಾಡಿದ್ಯಾ ನೀನು. ಸೊ ಹಲೋ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಮತ್ತೆ ಅಲ್ಲಿ ದೂರ ನೋಡ್ಬೋದು, ಯಾಕಂದ್ರೆ ನೀವು ಕುಡ್ರಲ್ಲ. ಮಚಾ, ನಮ್ ಜೊತೆ ಫ್ರೆಂಡ್ಸ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಮಚಾ? ಒಬ್ಬ ಪೊಲೀಸು, ಒಬ್ಬ ಲಾಯರು, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಒಬ್ಬ ಫೈನಾನ್ಸಿಯರ್ ಮಾಡ್ಕೊಂಡು ಹಿಂಗಿರ್ಬೇಕು. ನಮ್ ಜೊತೆ ಹೆಂಗೋರು ಗೊತ್ತಾ? ಒಬ್ಬ ಗಾಂಜಾ ಹೊಡೆಯವನು, ಒಬ್ಬ ಎಣ್ಣೆ ಹೊಡೆಯವನು, ಸಿಗರೇಟ್ ಸೇದವನು, ಅಲ್ಲಾರೋ ನ್ಯೂಸ್ ನನ್ ಮಗ, ಬರೀ ಇಂಥವ್ರೆ. ನಿನ್ ಜೊತೆ ಸೇರ್ಕೊಂಡು ಇಂಥವ್ರೆ ಅವ್ರೆ. ಹಲೋ ಹಲೋ, ಎಲ್ಲಿದ್ಯಪ್ಪ? ಊರ್ ಮುಂದಿದ್ದೆ, ಯಾಕಕ್ಕ? ಒಂದಿಟ್ಟು ಹೊರಚಿಗೆ ಬೈ ಆತ ಮಾತಾಡ್ಬೇಕು. ಬಂದೆ, ಯಾಕಮ್ಮೆ? ಈ ಮನೆಯಲ್ಲಿ ರಾಧಿ ಯಾವನ್ನ ಲವ್ ಮಾಡ್ತಾವ್ ಕಣಪ್ಪ. ಆಗ ಯಾರು ಹೇಳಿದ್ರು? ಮೊನ್ನೆ ಫೋನ್ ತಗೊಂಡಾಗ ಮನೆ ಮೇಲೆ ಮಾತಾಡೋಲ್ ಕಣಪ್ಪ ಗಂಟೆ. ನಾನು ಯಾಕ ಇದ್ದ ತಂತು ಹೋದ್ರೆ ಯಾತ ಮಾತಾಡೋ ಪೋಲಿ ಮಾತು ಗದ್ರಿಕೊಂಡು ಫೋನ್ ಕಿತ್ಕೋಬೇಕು ಹೋದ್ರೆ ನನ್ನ ದುರು ಹಂಗೆ ತಿಮ್ಮಳಂಗ್ ನೋಡಿ ನಾನು ಅವನ್ನೇ ಮದ್ವೆ ಆಗೋದು ಅಂತ ಹೇಳ್ತಾಳಲ್ಲಪ್ಪ. ಭಯನೇ ಇಲ್ದವ. ಯಾಕೆ ಹೇಳ್ತೀಯ? ಯಾವ ವಿಚಾರಿಸ್ದ? ಯಾರೋ ಮದ್ಗಿರಿ ಮದ ಅಂತಪ್ಪ. ಮೊದ್ಲು ಕಪಾಳ್ಕೋಯ್ತು ಫೋನ್ ಕಿತ್ಕೊಂಡು ಹೇಳ್ತೀನಿ. ಫೋನ್ ಕಿತ್ಕೊಂಬಕ್ ಹೋದ್ರೆ ಮನೆಯಾಡಿ ಕೈಯೆಲ್ಲ ಗಿಬ್ರಿದ್ಲು ಕಣಪ್ಪ, ಬಳೆ ಎಲ್ಲ ಹೊಡೆದೋದು ನುಣ್ಣಿಗೆ. ಮಾಮನ್ ಕೂಟ ಹೇಳ್ದಿಲ್ಲ? ಅಯ್ಯಪ್ಪ ಮೊದ್ಲೇ ಹಾರ್ಟ್ ಪೇಷಂಟ್ ಅಲ್ಲೇನಪ್ಪ. ಕಾಲೇಜ್ ಕಳಿಸ್ಬೋದು ನೋಡಿ ಪಟ್ಟು. ನಮ್ ಬಡ್ಕಂಡು ಕಾಲೇಜ್ ಕಳ್ಸೋದ್ ಬ್ಯಾಡ ಅಂತ ತೀರಾ ಸಣ್ಣಳು ಓದ್ಲಿ ಬಿಡತ್ತಾಗೆ ಅಂತ ಕಳಿಸ್ತಾಯಪ್ಪ. ನನಗೆ ಇವಳ ಮ್ಯಾಲ ಮುಂಚೆಯಿಂದ ನನಗೆ ಒಂದ್ ಕಣ್ಣು ನಿಕ್ಕಿದ್ನಪ್ಪ. ಮನೆ ತಿಪ್ಪೆ ಗುಂಡಾಗಿ ಕುಕ್ಕಡಿಲ್ಲಂತೆ ಅಡಿಕ್ ಹಾವು ಬಂದ್ರೆ ನಿಟ್ಟಿಲ್ದ ಫೋನ್ ಮಾತಾಡೋಲ್ಲ ಅಂತ ಕಣಪ್ಪ. ಗೋವಿಂದ, ನನಗೆ ಯಾರ ಕೈ ಕಾಲ ಆಡ್ದಂಗ ಆಗ್ಬಿಟ್ಟೈತಿ. ಯಾತನ ಕದಿರುವ ಏನು ಮಂಗ ಆಯ್ತು. ಸುಮ್ನೆ ಹಂಗ ಯಾತ ಅಮ್ಮಕ್ ಹೋಗ್ಬೇಡ, ಮಾಡಕ್ ಹೋಗ್ಬೇಡ. ಅಡಿಕೆ ಸುಣ್ಣ ಬೆಳೆಯೋದೈತೆ, ನಾನೆಲ್ಲ ಬಂದು ಹಿಂದೆ ಮುಂದೆ ವಿಚಾರಿಸ್ತೀನಿ. ಹಿಂದೆ ಮುಂದೆ ಯಾಕಪ್ಪ? ಮಗ್ಳು ಮುರಿವ ಹೇಳ್ತೀನ ನನ್ನ ಮಗನ್ನ. ನೀನ್ ರೊಕ್ಕ ಕೊಡ್ತಿ ಇಲ್ಲಿ? ಕೊಡ್ಲಿಲ್ಲ ಅಂದ್ರೆ ಏನ್ ಹೊರ್ಕೊಂತಿಲ್ಲ? ಹೌದಾ, ಕೊಡೋದಲ್ಲ. ತಡಿ, ಇಲ್ಲಾರ ನಮ್ಮ ಮೂರು ಕರ್ಕೊಂಡ್ ಬಂದೆ. ತಡಿ, ಬಂದ್ ಇಲ್ಲಾರ ಬಂದೆ. ಈಗ ಹೇಳಿ, ಕೊಡೋದಲ್ಲ?